ಮನುಷ್ಯನಿಗೆ ಯಾವ ರೋಗ ಇದ್ರೂ ವಾಸಿ ಮಾಡಿಬಿಡ್ಬೋದು. ಆದರೆ ಈ ಅನುಮಾನ, ಈ ಡೌಟ್, ಈ ಗಂಡು ಮಕ್ಕಳಿಗೆ ಅನುಮಾನ, ಡೌಟು ಬಂದು ಒಂದು ಬೇಜಾರದ ವಿಷಯನ ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಬಂದಿದ್ದೀನಿ. ವಿಡಿಯೋ ಮಾಡಬಾರ್ದಂತಾನೆ ಅನ್ಕೊಂಡಿದ್ದೆ. ಅವರಿಗಾದ್ರೂ ಒಂದು ಒಳ್ಳೆ ಸೊಲ್ಯೂಷನ್ ಆಗಿ ಸಿಗ್ಬೇಕು, ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅದೇನು ಎತ್ತ ಅಂತ ಎಲ್ಲವನ್ನು ನಾನು ಹೇಳ್ತೀನಿ, ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಹಿಂಗಿರತ್ತೆ ಅಂತ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಆ ಒಂದು ವಿಷಯ ಏನಂದ್ರೆ ಅವ್ರ ಹೆಸರು ಹೇಳ್ಕೊಳ್ಳಲ್ಲ. ನನ್ನ ಮೂರನೇದವರು ಮೂಗು ತೋರಿಸಿದ್ದಕ್ಕೆ ಏನಾಗ್ಬಿಟ್ಟಿದೆ, ಇಲ್ಲಿ ಒಬ್ಬರು ದುಡ್ದು ಇನ್ನೊಬ್ರು ಕುತ್ಕೊಂಡು ತಿಂತೀವಿ ಅಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಬದುಕಕ್ ಸಾಧ್ಯ ಇಲ್ಲ. ಆ ವಿಡಿಯೋ ಮಾಡ್ಬೇಕಂದ್ರೆ ನಿಮ್ ಕಮೆಂಟ್ ಬೇಕು. ಮೂರನೇದವರು ಬಂದು ಈ ರೀತಿ ಮೂಗು ತೋರಿಸೋದು ಎಷ್ಟರ ಮಟ್ಟಿಗೆ ಸರಿ ಹೇಳಿ? ಅಥವಾ ಹೆಂಡತಿ ಹತ್ರ ಗಂಡನ ಬಗ್ಗೆ ಚಾಡಿ ಹೇಳೋದು. ಹೋಗ್ಲಿ ಬಿಡು ಅಂತ ಎಲ್ಲವನ್ನು ಸಹಿಸ್ಕೊಂಡು ಹೋಗ್ಬೇಕಾದ್ರೆ ಈ ಗಂಡ್ ಮಕ್ಕಳಿಗೆ ಅನುಮಾನ, ಡೌಟು ಬಂದ್ಬಿಟ್ರೆ ಸಂಸಾರನೇ ಮುರಿದು ಮೂರಾಬಟ್ಟಿ ಆಗಿ ಹೋಗ್ಬಿಡು. ನಮಸ್ಕಾರ, ವೆಲ್ಕಮ್ ಟು ಪೂಜಾ ವ್ಲಾಗ್ ಚಾನಲ್. ಎಲ್ಲರೂ ಹಿಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಬ್ಯೂಟಿ ಟಿಪ್ಸ್ ಯಾವುದೂ ಇಲ್ಲ, ಒಂದು ಬೇಜಾರದ ವಿಷಯನ ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಬಂದಿದ್ದೀನಿ. ತುಂಬಾನೇ ಬೇಜಾರಾಗುತ್ತೆ ಈ ವಿಷಯ ಹೇಳಬೇಕಾದ್ರೆ. ಹೇಳಬೇಕು ಹೇಳಬಾರ್ದಂತ ನಾನು ವಿಡಿಯೋ ಮಾಡಬಾರ್ದಂತಾನೆ ಅನ್ಕೊಂಡಿದ್ದೆ. ಮತ್ತೆ ಅವ್ರಿಗೆ ಕೇಳಿದಾಗ ಮಾಡಿ ಇನ್ನೊಬ್ರಿಗಾದ್ರೂ ಅದು ಗೊತ್ತಾಗಬೇಕು. ನಾವು ತಿಂತ ಇರೋ ನೋವು ಇನ್ನೊಬ್ರು ಅವರಿಗಾದ್ರೂ ಒಂದು ಒಳ್ಳೆ ಸೊಲ್ಯೂಷನ್ ಆಗಿ ಸಿಗಬೇಕು. ಅವ್ರಿಗೆ ಮುಂದೆ ಈ ಥರ ಮಾಡದೇ ಇರೋ ಥರಾದ್ರೂ ಆಗತ್ತೆ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅದೇನು ಎತ್ತ ಅಂತ ಎಲ್ಲವನ್ನು ನಾನು ಹೇಳ್ತೀನಿ. ತುಂಬಾನೇ ನೋವಿನ ವಿಷಯ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಏನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಅಂತ ಬರುತ್ತೆ, ಅದನ್ನು ಒತ್ಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕೋ ವಿಡಿಯೋದು ನೋಟಿಫಿಕೇಶನ್ ಬರುತ್ತೆ. ಮತ್ತು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಯನ್ನು ಪ್ಲೀಸ್ ಇದಕ್ಕೆ ಕಮೆಂಟ್ ಮೂಲಕ ತಿಳಿಸಲೇಬೇಕು ಅಂತ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಒಂದು ಹೆಣ್ಣಿನ ವಿಷಯ ಅಂದರೆ ಹಾಗೇ ಇರುತ್ತೆ. ನಾವು ಒಂದು ಹೆಣ್ಣಾಗಿ ಒಂದು ಹೆಣ್ಣಿನ ಕಷ್ಟವನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಆ ನೋವನ್ನು ಹೆಂಗಿರುತ್ತೆ ಅಂತ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಆದರೂ ಆ ಹೆಣ್ಣಿನ ಸ್ಥಾನದಲ್ಲಿ ಇದ್ದಾಗ ಎಲ್ಲರಿಗೂ ಕೂಡ ಅದು ಜೀವನದ ಒಂದಿಲ್ಲದ ಒಂದು ನೋವನ್ನು ತಿಂದೇ ಇರ್ತೀವಿ ಹೆಣ್ಮಕ್ಳಾದ್ಮೇಲೆ. ಒಂದು ವಿಷಯ ಏನಂದ್ರೆ ಅವ್ರ ಹೆಸರು ಹೇಳ್ಕೊಳ್ಳಲ್ಲ, ನನ್ನ ಹೆಸರು ಹೇಳ್ಕೊಳ್ಳೋದು ಬೇಡ. ಅವರು ಏನಂದರೆ ನನಗೆ ಫ್ರೆಂಡು, ಆದರೆ ಹೆಸರು ಹೇಳಲ್ಲ ಅಷ್ಟೇ. ಏನಂದರೆ ಅವ್ರು ಲವ್ ಮ್ಯಾರೇಜ್ ಆಗಿರೋದು. ಲವ್ ಮ್ಯಾರೇಜ್ ಮಾಡಿಕೊಂಡು ತುಂಬ ವರ್ಷನ ಆಗೋಯ್ತು. ಹೀಗೆ ದಿನೇ ದಿನ ಸಂಸಾರ ನಡೀತಾನೆ ಇದೆ. ಚೆನ್ನಾಗೇ ಇದ್ದರು, ತುಂಬಾ ಖುಷಿಯಾಗಿದ್ದರು. ಸೆಂಟ್ರಲ್ಲಿ ಮೂರನೇದವರು ಮೂಗು ತೋರಿಸಿದ್ದಕ್ಕೆ ಏನಾಗ್ಬಿಟ್ಟಿದೆ, ಸಂಸಾರನೇ ಎಡವಟ್ಟಾಗ್ಬಿಟ್ಟಿದೆ. ಅದೇ ಹೇಳ್ತಾರಲ್ಲ, ಇಬ್ಬರು ನಡವರ್ಕೆ ಮೂರನೇದವ್ರು ಬಂದರೆ ಎಲ್ಲವನ್ನೂ ಎಕ್ಕೊಟ್ಟು ಹೋಗುತ್ತೆ ಅಂತ. ಹಾಗೆ ಏನಂದರೆ ಅವ್ರ ಪಾಡಿಗೆ ಅವರು ಚೆನ್ನಾಗಿ ದುಡ್ಕೊಂಡು, ಬೆಂಗಳೂರು ಅಂದರೆ ಗೊತ್ತಲ್ಲ, ಬೆಂಗಳೂರು ಸಿಟಿಯಲ್ಲಿ ಹಿಂಗೆ ಬದುಕಬೇಕಂದ್ರೆ ಗಂಡ ಹೆಂಡತಿ ಸಮಾನವಾಗಿ ದುಡಿದ್ರೆ ಮಾತ್ರ ಬದುಕಕ್ಕೆ ಸಾಧ್ಯ. ಇಲ್ಲಿ ಒಬ್ಬರು ದುಡ್ದು ಇನ್ನೊಬ್ರು ಕುತ್ಕೊಂಡು ತಿಂತೀವಿ ಅಂದರೆ ಇಲ್ಲಿ ಬೆಂಗಳೂರಲ್ಲಿ ಬದುಕಕ್ಕೆ ಸಾಧ್ಯ ಇಲ್ಲ. ಆದರೆ ನಾನು ಮನೇಲಿ ಕೂತ್ಕೊಂಡು ಒಬ್ಬರ ಮೇಲೆ ಜೀವನ ನಡೆಸ್ತಾ ಇದ್ದೀವಿ ಅಂದರೆ ನಮ್ಮ ಪರಿಸ್ಥಿತಿ, ನಮ್ಮ ಕಷ್ಟ, ನಮ್ದು ಏನೆಲ್ಲ ನಡೀತಾ ಇದೆ ಅಂತ ನನಗೆ ಗೊತ್ತು. ನಾನು ನನ್ನ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ. ಆ ವಿಡಿಯೋ ಮಾಡಬೇಕಂದ್ರೆ ನಿಮ್ಮ ಕಮೆಂಟ್ ಬೇಕು. ನನ್ನ ಜೀವನ ಬಗ್ಗೆ ನಾನು ಮನೇಲಿ ಕೂತ್ಕೊಂಡು ತಿನ್ನೋಕೆ ಕಾರಣ, ಮತ್ತು ನಮ್ಮ ಸಂಸಾರ ಹೇಗೆ ನಡೀತದೆ, ಎಷ್ಟು ಕಷ್ಟದಲ್ಲಿ ನಡೀತದೆ ಎಲ್ಲವೂ ತಿಳ್ಕೊಬೇಕಂದ್ರೆ ನೀವು ತಿಳಿಸಿ ಅಂತ ಕಮೆಂಟ್ ಮಾಡಿದ್ರೆ ಖಂಡಿತ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಅದು ನೀವು ಕಮೆಂಟ್ ಮಾಡಿದ್ರೆ ಮಾತ್ರ. ಇವ್ರ ವಿಷಯ ಏನಪ್ಪ ಅಂತಂದರೆ, ಮೂರನೇದವರು ಬಂದು ಈ ರೀತಿ ಮೂಗು ತೋರಿಸೋದು ಎಷ್ಟರ ಮಟ್ಟಿಗೆ ಸರಿ ಹೇಳಿ? ಗಂಡ ಹೆಂಡತಿ ಇಬ್ಬರು ಕಿತ್ತಾಡ್ತಾರೋ ಜಗಳಾಡ್ತಾರೋ, ಅವರು ಜೀವನ ಹಿಂಗೋ ಸಾಗಿಸ್ಕೊಂಡು ನಡೀತಾ ಇದ್ದಾರೆ. ಅಂಥದ್ರಲ್ಲಿ ಮೂರನೇದವ್ರು ಬಂದು ಸುಮ್ಮನೆ ಹೆಂಡತಿ ಮೇಲೆ ಚಾಡಿ ಹೇಳೋದು ಗಂಡನ ಹತ್ರ, ಅಥವಾ ಹೆಂಡತಿ ಹತ್ರ ಗಂಡನ ಬಗ್ಗೆ ಚಾಡಿ ಹೇಳೋದು. ಅವಳು ತುಂಬ ಒಳ್ಳೆಯವಳು, ಆದರೆ ಅವ್ರ ಗಂಡ ಅವ್ರ ಮನಸ್ಥಿತಿ ಹೆಂಗಿದೆ ಅಂತ ನನಗೆ ಗೊತ್ತಿಲ್ಲ. ಅವಳು ನೋಡಬೇಕಾದ್ರೆ ತುಂಬಾ ಒಳ್ಳೆಯವಳು. ಹಾಗಾಗಿ ಅವಳು ಹೋಗಲಿ ಬಿಡು ಅಂತ ಎಲ್ಲವನ್ನು ಸಹಿಸ್ಕೊಂಡು ಹೋಗ್ಬೇಕಾದ್ರೆ ಡೌಟು ಅನ್ನೋದು ಮನುಷ್ಯನಿಗೆ ತುಂಬಾ ಕೆಟ್ಟದ್ದು. ಮನುಷ್ಯನಿಗೆ ಯಾವ ರೋಗ ಇದ್ರೂ ವಾಸಿ ಮಾಡಿಬಿಡ್ಬೋದು. ಆದರೆ ಈ ಅನುಮಾನ, ಈ ಡೌಟ್ ಅನ್ನೋದು ಇರುತ್ತಲ್ಲ, ಇದು ಏನು ಮಾಡಿದ್ರೂ ವಾಸಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೆಣ್ಮಕ್ಳಿಗೆ ಅನುಮಾನ ಬಂದರೆ, ಡೌಟ್ ಬಂದರೆ ಎಲ್ಲೋ ಒಂದು ಕಡೆ ಬಗೆಹರಿಬೋದು. ಈ ಗಂಡು ಮಕ್ಕಳಿಗೆ ಅನುಮಾನ, ಡೌಟು ಬಂದ್ಬಿಟ್ರೆ ಸಂಸಾರನೇ ಮುರಿದು ಮೂರಾಬಟ್ಟಿ ಆಗಿ ಹೋಗ್ಬಿಡುತ್ತೆ. ಹಾಗೆ ಸುಮ್ಮನೆ ಇರೋ ಸಂಸಾರಕ್ಕೆ ಹಾಲಿನಂಥ ಸಂಸಾರ, ಹೂವಿನಂಥ ಸಂಸಾರದಲ್ಲಿ ಹುಳಿ ಹಿಂಡ್ಬಿಟ್ಟು ಜನನ ನೋಡಿ ನಗ್ತಾರಲ್ಲ. ಭಗವಂತ ಅವರಿಗೆ ಒಳ್ಳೇದೇ ಮಾಡ್ತಾನಂತಲ್ಲ, ಒಂದಿಲ್ಲ ಒಂದು ದಿವಸ ಅವ್ರಿಗೂ ಕಂಡುಬಿಟ್ರೆ ಬಸ್ ಮನೆಯಾಗಿ ಹೋಗ್ಬಿಡ್ತಾರೆ. ಹಾಗಿರತ್ತೆ. ಆದರೆ ಅವ್ರಿಗೆ ತಿಳಿದಿರಲ್ಲ, ಇನ್ನೊಬ್ರು ಸಂಸಾರ ಹಾಳು ಮಾಡ್ತಾ ಇದ್ದೀವಿ ಅನ್ನೋ ಖುಷಿಯಲ್ಲಿ ಮಾತ್ರ ಇರ್ತಾರೆ. ಆದರೆ ಅವ್ರ ಜೀವನದಲ್ಲಿ ಇನ್ನೇನು ಬಿರುಗಾಳಿ ಬರುತ್ತಂತ ಅವ್ರಿಗೆ ಗೊತ್ತೇ ಇರಲ್ಲ. ಹಾಗೆ ಅವರ ಗಂಡನ ತಲೆನ ಹಾಳು ಮಾಡಿ, ಅವಳ ಬಗ್ಗೆ ಇಲ್ಲ ಸಲ್ಲದ್ದೆಲ್ಲ ಹೇಳಿ ಅನುಮಾನ ಬರೋ ರೀತಿ ಮಾಡಿ ಅವರ ಸಂಸಾರದಲ್ಲಿ ಇವಾಗ ದೊಡ್ಡ ಬಿರುಗಾಳಿನೇ ಎಬ್ಬಿಸ್ಬಿಟ್ಟಿದ್ದಾರೆ. ಹೆಂಗಂದ್ರೆ ಇವಾಗ ಹಾವು ಮುಂಗಿಸಿ ಥರ ಗಂಡ ಹೆಂಡತಿ, ಗಂಡನ ನೋಡಿದ್ರೆ ಹೆಂಡತಿಗೆ ಆಗ್ತಾ ಇಲ್ಲ, ಹೆಂಡತಿ ನೋಡಿದ್ರೆ ಗಂಡನಿಗೆ ಆಗ್ತಾ ಇಲ್ಲ.
ಈ ಸಂಸಾರದಲ್ಲಿ ಈ ಸಂಶಯ ಬರಬಾರ್ದು. ಸಂಶಯ ಅನ್ನೋದು ಬಂದ್ಬಿಟ್ರೆ ಮನುಷ್ಯನಿಗೆ ಅದು ತಾನಾಗೆ ಉಟ್ಕೊಂಡಿದ್ರೆ ಅದಕ್ಕೆ ಪರಿಹಾರ ಸಿಗ್ಬೋದೇನೋ. ಆದರೆ ಈ ಮೂರನೇದವ್ರ ಮಾತಿಂದ ಬರುತ್ತಲ್ಲ ಸಂಶಯ, ಇದು ತುಂಬ ಕೆಟ್ಟದ್ದು. ಅದಕ್ಕೆ ಪರಿಹಾರನೇ ಸಿಗೋದು ಇಲ್ಲ ಈ ಮೂರನೇದವ್ರು ಮಾಡಿರೋ ಕಿತಾಪತಿ ಕೆಲಸಕ್ಕೆ. ಅಷ್ಟು ಕ್ರೂರವಾಗಿರುತ್ತೆ ಅದು. ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ರೀತಿ ಸಂಸಾರಗಳನ್ನ ಮೂರನೇದವ್ರ ಮಾತು ಕೇಳ್ಕೊಂಡು ಹಾಳು ಮಾಡ್ಕೊಳ್ಳೋದು ಇಷ್ಟರ ಮಟ್ಟಿಗೆ ಸರಿ? ನೀವೇ ಹೇಳಿ. ಈ ರೀತಿ ಮೂರನೇದವ್ರ ಮಾತನ್ನ ಕೇಳಿಕೊಂಡು ನಮ್ಮ ಸಂಸಾರನ ನಾವು ಹಾಳು ಮಾಡ್ಕೋಬಾರ್ದು. ಈಗಿನ ಜನ ಹೆಂಗಿದೆ ಅಂತ ಗೊತ್ತಿದೆ, ತಿಳ್ಕೊಂಡಿದ್ದೀರಾ, ಎಲ್ಲ ಗೊತ್ತು, ತಿಳುವಳಿಕೆ ಇದೆ, ಎಷ್ಟು ಬೇಕೋ ಅಷ್ಟು ಓದಿರ್ತೀರಾ, ಕಲ್ತಿರ್ತೀರಾ. ಸಮಾಜ ಹೆಂಗಿದೆ ಅಂತ ಹೆಣ್ಣು ಗಂಡು ಸಮವಾಗಿ ದುಡಿದು ಪ್ರಪಂಚ ಹೆಂಗಿದೆ ಅಂತ ತಿರುಗಿ ನೋಡಿ ಅದನ್ನು ತಿಳ್ಕೊಂಡಿದ್ದ ಮೇಲೂ ಮತ್ತೆ ನೀವು ಮನೆಯಲ್ಲಿ ಮೂರನೇದವ್ರ ಮಾತು ಕೇಳಿ ಜಗಳ ಮಾಡ್ತೀರಾ ನೋಡಿ, ನಿಮ್ಮಂಥ ಮೂರ್ಖರೇ ಯಾರೂ ಇಲ್ಲ ಅಂತ ಅರ್ಥ. ನಿಮ್ಮ ಸಂಸಾರನ ನಿಮ್ಮ ಕಣ್ಣಾರೆ ನಿಮಗೆ ಆ ಸಂಶಯ ಬರುತ್ತೆ ಅಂದರೆ ಮೂರನೇದವ್ರ ಕಡೆಯಿಂದ ಬರಬಾರ್ದು. ನಿಮ್ಮ ಕಣ್ಣು ಕಂಡಿರಬೇಕು, ನಿಮ್ಮ ಕಿವಿ ಕೇಳಿರಬೇಕು, ಅದು ನಿಮಗೆ ಗೊತ್ತಾಗಬೇಕು. ಅವಾಗ ಮಾತ್ರ ಆ ಸಂಶಯ ಪಡೋಕ್ಕೆ ಒಂದು ಅರ್ಥ ಇರುತ್ತೆ. ಯಾರೋ ಹೇಳಿದ ಮೂರನೇ ಮಾತು ಕೇಳಿಕೊಂಡು ಮನೇಲಿ ಜಗಳ ಆಡ್ಕೊಂಡು ನಿಮ್ಮ ಸಂಸಾರನ ನೀವೇ ಏನಕ್ಕೆ ಹಾಳು ಮಾಡ್ಕೋಬೇಕು ಹೇಳಿ? ಇವಾಗ ಮೂರನೇದವ್ರು ಬಂದು ಹೇಳಿರ್ತಾರಲ್ಲ, ಅವ್ರೇನಾದರೂ ನಾಳೆ ನಿಮ್ಮ ಸಂಸಾರ ಎತ್ತಿಡಿತಾರ? ಅವರು ನಿಂತಿರೋದೇ ನಿಮ್ಮ ಸಂಸಾರನ ಹಾಳು ಮಾಡೋಕ್ಕೆ. ಹಂಗಂದ ಮೇಲೆ ನೀವು ಯಾಕೆ ಅವ್ರ ಮಾತು ಕೇಳಬೇಕು? ಇವಾಗ ಏನಪ್ಪ ಅಂತಂದರೆ, ಮೂರನೇದವ್ರು ಅಂತ ಇರ್ತಾರಲ್ಲ, ಅವ್ರೇನು ತುಂಬ ದೂರದವ್ರು ಇರಲ್ಲ. ಅವರು ನಮ್ಮೊಳಗೆ ಇದ್ದು, ನಮ್ಮ ಹತ್ರನೇ ಇದ್ದು, ನಮ್ಮ ಜೊತೆಗೇ ಇದ್ದು ನಮಗೇ ವಿಷ ಎರಿತಾ ಇರ್ತಾರೆ. ನಾವು ಅಂದ್ಕೊಂಡಿರ್ತೀವಿ, ಓ ನಮಗೆ ಹಾಲು ಹಾಕ್ತಾ ಇದ್ದಾರಂತ. ಇಲ್ಲ, ಹಾಲದ ರೂಪದಲ್ಲಿರೋ ವಿಷನ ಅವ್ರು ನಮ್ಗೆ ಹಾಕ್ತಾ ಇರ್ತಾರೆ. ಅಂಥವ್ರನ್ನ ಗುರುತಿಸ್ಕೊಂಡು ದೂರ ಇಡಬೇಕು ಹೊರತು, ಇಲ್ಲ ಅಂದರೆ ಜೊತೆಗಿದ್ರು ಅವ್ರ ಮಾತನ್ನ ಕಿವಿಗೆ ಹಾಕ್ಕೊಳ್ಳೋದೆ, ತಲೆಗೆ ಹಾಕ್ಕೊಳ್ಳೋದೆ. ನಮ್ಮ ಜೀವನ ಏನು, ನಮ್ಮ ಮನೆಯವ್ರು ಹಿಂಗೆ, ನಾವು ಹಿಂಗೆ, ನನ್ನ ಗಂಡ ಹಿಂಗೆ, ನನ್ನ ಹೆಂಡತಿ ಹಿಂಗೆ ಅಂತ ನಾವೇ ಅರ್ಥ ಮಾಡಿಕೊಂಡು ಜೀವನ ಮಾಡಿದ್ರೆ ಮಾತ್ರ ಜೀವನ ಆಗೋಕ್ಕೆ ಸಾಧ್ಯ. ಯಾರ್ಯಾರ್ದೋ ಮಾತು ಕೇಳಿಕೊಂಡು ಜೀವನ ಹಾಳು ಮಾಡ್ಕೊಳ್ಳೋದಾಗಲಿ, ಈ ಥರ ಎಡವಟ್ಟುಗಳು ಮಾಡಿಕೊಂಡು ಮನೆಯಲ್ಲಿ ನೋಡಿ ಹಾವು ಮುಂಗುಸಿತನ ಗಂಡ ಹೆಂಡತಿ ಇಬ್ಬರು ಜಗಳಾಡ್ತಾ ಇದ್ರೆ ಏನು ಚೆನ್ನಾಗಿರುತ್ತೆ ಹೇಳಿ? ಮನೇಲಿ ಮಕ್ಕಳು ಇರ್ತಾರೆ, ಅವ್ರು ಏನು ಅನ್ಕೋಬೇಕು ಹೇಳಿ? ಎಷ್ಟೆಲ್ಲ ಅನಾಹುತಗಳಾಗ್ಬಿಡುತ್ತೆ ಈ ಥರ ಆದರೆ. ತುಂಬಾ ಕಷ್ಟ. ಅದಕ್ಕೆ ನಾನು ಹೇಳೋದು ಒಂದೇ, ದಯವಿಟ್ಟು ಯಾರೇ ಆಗಿರಲಿ, ನಿಮ್ಮ ಕಣ್ಣಾರೆ ಕಾಣೋವರೆಗೂ, ನಿಮ್ಮ ಕಿಯಾರೆ ಕೇಳೋವರೆಗೂ ನೀವು ಯಾರ ಮೇಲೆ, ಗಂಡ ಹೆಂಡತಿ ಮೇಲೆ, ಹೆಂಡತಿ ಗಂಡನ ಮೇಲೆ, ತಾಯಿ ಮೇಲೆ, ತಂದೆ ಮೇಲೆ, ಮಕ್ಕಳ ಮೇಲೆ ಅನುಮಾನ ಪಡೋದಾಗಲಿ, ಸುಮ್ಮನೆ ಜಗಳಕ್ಕೆ ಹೋಗೋದಾಗಲಿ, ಮೂರನೇದವ್ರ ಮಾತು ಕೇಳಿ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಕಣ್ಣು ನಿಮ್ಮ ಕಿವಿ ಕೇಳಿದ ಮೇಲೆ ನೀವು ಅದಕ್ಕೆ ಒಂದು ಮಾತಾಡೋಕ್ಕೆ ಒಂದು ಅರ್ಥ ಇರುತ್ತೆ, ಒಂದು ಧೈರ್ಯ ಇರುತ್ತೆ, ಅದಕ್ಕೆ ಒಂದು ಮಾತಿಗೆ ಒಂದು ತೂಕ ಇರುತ್ತೆ. ನೀವೇನು ಇಲ್ಲದೇನೆ ಮೂರನೇದವ್ರ ಮಾತು ಕೇಳ್ಕೊಂಡ್ರೆ ಏನಾಗುತ್ತೆ ಅಂದರೆ, ಅವರು ನೀ ಏನು ನೋಡಿದೀಯಾ ಅಂತ ಅವ್ರು ಕೇಳೋಕ್ಕೆ, ಸಾಕ್ಷಿ ಕೊಡೋಕ್ಕೆ ನಿಮಗೇನಿರಲ್ಲ. ಮೂರನೇದವ್ರ ಮಾತು ಕೇಳ್ಕೊಂಡೆ ಫಸ್ಟೇ ಹೋಗಿರ್ತೀರ. ಇಬ್ಬರಲ್ಲಿ ಒಂದು ಮನುಷ್ಯತ್ವ ಅನ್ನೋದೇ ಉಳ್ಕೊಂಬಿಡಲ್ಲ, ಅಲ್ಲಿ ಒಂದು ನಂಬಿಕೆ ಅನ್ನೋದು ಇರಲ್ಲ, ಎಲ್ಲ ಸತ್ತೋಗ್ಬಿಡುತ್ತೆ. ದಯವಿಟ್ಟು ಯಾರನ್ನ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಗಂಡ ಹೆಂಡತಿ ಅಂದಮೇಲೆ ನೀವೇ ಅರ್ಥ ಮಾಡ್ಕೋಬೇಕಾಗತ್ತೆ. ಮೂರನೇದವ್ರ ಮಾತಿಗೆ ದಯವಿಟ್ಟು ನಾನು ಇಷ್ಟೇ ಹೇಳ್ತಾ ಇರೋದು, ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನಿಧಾನಕ್ಕಾದ್ರೂ ತಿಳ್ಕೊಬೋದು. ದಯವಿಟ್ಟು ಮೂರನೇದವ್ರ ಮಾತ್ರ ಕೇಳಕ್ಕೆ ಹೋಗ್ಬೇಡ್ರಿ. ಅವ್ರ ಮಾತು ಕೇಳಿದ್ರೆ ಸರ್ವನಾಶನೇ ಆಗೋಗ್ಬಿಡುತ್ತೆ ಸಂಸಾರ, ಹೊರತು ಉದ್ಧಾರ ಅಂತೂ ಆಗಲಿ ಯಾವತ್ತಿಗೂ. ನಾನು ಹೇಳ್ತಿದ್ದೀನಿ, ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಯಾವಾಗಲೂ ಹೇಳ್ತಾ ಇರ್ತಾರೆ ಒಂದು ಮಾತನ್ನ, ಏನು ಗೊತ್ತಾ? ನಗ್ ಕೇಳಿದವರು ಕೆಳಗೆ ಹೇಳ್ತಾರೆ, ಬೈದು ಹೇಳಿದವರು ಬುದ್ಧಿ ಹೇಳ್ತಾರೆ ಅಂತ. ದಯವಿಟ್ಟು ಅಂಥವ್ರ ಮಾತನ್ನ ಕೇಳ್ತಾ ಬನ್ನಿ. ನಿಮ್ಮ 4 ಬೈಗಳು ಬೈತಾರ, ತುಂಬಾ ಒಳ್ಳೆಯದು, ಅದು ನಿಮ್ಮ ಸಂಸಾರ ಒಳ್ಳೇದಕ್ಕೆ ಬೈತಾ ಇರ್ತಾರೆ. ಈ ನಕ್ಕು ನಾಟಕ ಮಾಡ್ಕೊಂಡೆಲ್ಲ ಮಾತಾಡ್ತಾರೆ ನೋಡಿ, ಅಂಥವ್ರನ್ನಂತೂ ಜೀವನದಲ್ಲಿ ನಂಬಕ್ಕೆ ಹೋಗ್ಬೇಡಿ. ಅವ್ರು ನಿಂತಿರೋದೇ ಜೀವನ ಹಾಳು ಮಾಡೋಕ್ಕೆ ಅಂತ ಅರ್ಥ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರ ಮಾತನ್ನು ಕೇಳಕ್ಕೆ ಹೋಗ್ಬೇಡಿ. ನಿಮ್ಮ ಜೀವನನ ನೀವು ಕಟ್ಕೊಳ್ಳೋವಂಥ ಶಕ್ತಿ ಇದೆ, ಬುದ್ಧಿ ಇದೆ, ಅಷ್ಟು ವಯಸ್ಸಿದೆ, ಅದೆಲ್ಲ ಇದ್ದ ಮೇಲೆ ನಿಮ್ಮ ಜೀವನನ ನೀವೇ ನೋಡ್ಕೊಳ್ಳಿ. ಮೂರನೇದವ್ರ ಮಾತು ಯಾವತ್ತೂ ಕೇಳಕ್ಕೆ ಹೋಗ್ಬೇಡಿ. ಕೇಳಿ ಹಾಳಾಗಿ ನಿಮ್ಮ ಸಂಸಾರನ ಯಾವತ್ತೂ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದನ್ನು ಏನಂದರೆ, ಮೂರನೇದವ್ರ ಮಾತು ಕೇಳಿ ಜೀವನನ ನಮ್ದು ಹಾಳಾಗ್ತಾ ಇದೆ. ಇನ್ನೊಬ್ಬರದು ಇದೇ ಥರ ಎಷ್ಟೋ ಸಂಸಾರಗಳು ಹಾಳು ಮಾಡ್ತಾ ಇದ್ದಾರೆ. ಮೂರನೇದವ್ರು ಬಂದು ಅಂಥವ್ರಿಗೆ ಒಂದು ಕಿವಿ ಮಾತು ಇರಲಿ ಅಂತ ನಮ್ಮ ಫ್ರೆಂಡ್ ಪರವಾಗಿಲ್ಲ ಒಂದು ವಿಡಿಯೋ ಮಾಡು ಅಂತ ಹೇಳಿದ್ದಕ್ಕೆ ನಾನು ಈ ವಿಡಿಯೋ ಮಾಡಿರೋದು. ಅದಕ್ಕೆ ಅವ್ರ ಹೆಸರು ಹೇಳೋದು ಬೇಡ, ಯಾಕಂದರೆ ಹೆಸರು ಹೇಳ್ಬಿಟ್ಟು ಸುಮ್ಮನೆ ಇನ್ನೊಬ್ಬರನ್ನ ಇನ್ನಷ್ಟು ತೊಂದರೆ ಹಾಕೋಕ್ಕೆ ನನಗೆ ಇಷ್ಟ ಇಲ್ಲ. ಹಾಗಾಗಿ ಅವ್ರ ಹೆಸರು ಹೇಳೋದು ಬೇಡ. ಅಂದರೆ ಒಂದು ಕಿವಿ ಮಾತು ನಿಮಗೆ ಅಷ್ಟೇ, ಬೇರೆ ಏನಿಲ್ಲ. ನಿಮಗೆ ಇದರ ಅನುಭವ, ಇದರ ಅನಿಸಿಕೆ, ನಿಮ್ಮ ಜೀವನದಲ್ಲಿ ಈ ಥರ ಏನಾದರೂ ಆಗಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಈ ಥರ ಒಂದು ನಿಮಗೆ ಕಿವಿ ಮಾತು ಹೇಳಬೇಕಂತಲೇ ವಿಡಿಯೋ ಮಾಡಿರೋದು. ಓಕೆ ಫ್ರೆಂಡ್ಸ್, ಬಾಯ್, ಎಲ್ಲರಿಗೂ ನಮಸ್ಕಾರ.